ಒಬ್ಬ ಸಾಮಾನ್ಯ ಹುಡುಗ, ಒಂದು ವಿಚಿತ್ರ ಕುಟುಂಬ ಮತ್ತೆ ಎಲ್ಲರ ಬದುಕನ್ನೇ ತಲೆ ಕೆಳಗಾಗಿಸುವಂತ ಒಂದು ರಹಸ್ಯ. ಈ ಸಿನಿಮಾದಲ್ಲಿ ಮೊದಲು ಎಲ್ಲವೂ ಕಾಮಿಡಿ ಅಂತಾನೆ ಅನ್ಸೋದು, ಆದ್ರೆ ಕತೆ ಮುಂದುವರೆತಿದ್ದಂಗೆನೆ ಒಂದೊಂದು ಶಾಕಿಂಗ್ ಸತ್ಯಗಳು ಹೊರ ಬರ್ತಾ ಹೋಗ್ತವೆ. ಕೊನೆಗ್ ನಡೆದ ಟ್ವಿಸ್ಟ್ ನೋಡಿದ್ರೆ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ನಿಮ್ ರಿಯಾಕ್ಷನ್ ಬರುತ್ತೆ. ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಪರಿಮಳ ಅಂಡ್ ಕೋ ಮೂವಿನ. ಇದು ಒಂದು ತಮಿಳ್ ಮೂವಿ. ಸಿನಿಮಾದ ಕತೆ ಏನು, ಪಾತ್ರಗಳ ಹಿಂದಿರೋ ರಹಸ್ಯ ಏನು, ಮತ್ತೆ ಕೊನೆಯಲ್ಲಿ ನಿಜವಾಗ್ಲೂ ಏನಾಗುತ್ತೆ ಎಲ್ಲವನ್ನು ತಿಳ್ಕೊಂಬೋಣ. ಮೂವಿಯ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ಸೊ ಕತೆ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಓಪನಿಂಗ್ ಸೀನ್ ನಲ್ಲಿ ಚೆನ್ನೈಲಿರುವ ಒಂದು ಬ್ಯೂಟಿಫುಲ್ ಫ್ಯಾಮಿಲಿನ ತೋರಿಸ್ತಾರೆ. ಆ ಫ್ಯಾಮಿಲಿಯಲ್ಲಿ ಅಪ್ಪ, ಅಮ್ಮ ಮತ್ತೆ ಇಬ್ರು ಹೆಣ್ಮಕ್ಳು ಇರ್ತಾರೆ. ಅಪ್ಪನ್ ಕ್ಯಾರೆಕ್ಟರ್ ಹೆಸರು ಜಯರಾಮ್, ಅಮ್ಮಂದು ಊರ್ವಶಿ. ಈ ಮೂವಿ ನೇಮ್ ಪರಿಮಳ ಅಂಡ್ ಕೋ ಅಂತ ಇದೆ ಅಲ್ವಾ? ಖಂಡಿತ ಅದು ಊರ್ವಶಿ ಮ್ಯಾಮ್ ಅವರ ಹೆಸರು ಪರಿಮಳ ಅಂತ ನೀವು ಗೆಸ್ ಮಾಡಿರ್ತೀರ ತಾನೆ. ಆದ್ರೆ ಇಲ್ಲಿಂದಲೇ ಡೈರೆಕ್ಟರ್ ನಮಗೆ ಒಂದು ಸಣ್ಣ ಟ್ವಿಸ್ಟ್ ಇಟ್ಟಿದ್ದಾರೆ. ಜಯರಾಮ್ ಅವ್ರ ಹೆಸರೇ ಪರಿಮಳ. ಅವರಿಗೆ ಹೇಗೆ ಈ ಹೆಸರು ಬಂತು ಅಂತಂದ್ರೆ ಅವ್ರ ಅಪ್ಪ ಅವ್ರ ಅಮ್ಮ ನೆನಪಿಗೋಸ್ಕರ ಆ ಹೆಸರನ್ನು ಇಟ್ಟಿರ್ತಾರೆ. ಇವರೇ ಈ ಫ್ಯಾಮಿಲಿಗೆ ಹೆಡ್ ಆಗಿರೋದ್ರಿಂದಲೇ ಪರಿಮಳ ಅಂಡ್ ಕೋ ಅಂತ ಟೈಟಲ್ ಇಟ್ಟಿದ್ದಾರೆ. ಸರಿ, ಇವಾಗ ಕತೆಗೆ ಬರೋಣ. ಜಯರಾಮಿನ ಕ್ಯಾರೆಕ್ಟರ್ ಹೆಸರೇ ಪರಿಮಳ ಅಂಡ್ ಅವರ ವೈಫ್ ಊರ್ವಶಿ ಅವರ ಹೆಸರು ಸುತಂತ್ರಂ. ಅವರಿಗೆ ಯಾಕೆ ಆ ಹೆಸರು ಇಟ್ರು ಅಂತಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಹುಟ್ಟಿದ್ದಕ್ಕೆ ಹಾಗೆ ಹೆಸರು. ಇವರಿಗೆ ಇಬ್ರು ಹೆಣ್ಮಕ್ಳು ಇರ್ತಾರೆ. ದೊಡ್ಡ ಮಗಳ ಹೆಸರು ಪರಾಶಕ್ತಿ, ಸಣ್ಣ ಮಗಳ ಹೆಸರು ಮಧುಮಿತಾ. ದೊಡ್ಡ ಮಗಳು ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ, ಸಣ್ಣ ಮಗಳು ಕಾಲೇಜ್ ಫೈನಲ್ ಇಯರ್ ಓದ್ತಾ ಇದ್ದಾಳೆ. ಒಂದು ಪ್ಲಾನ್ಡ್ ಫ್ಯಾಮಿಲಿ ಅಂದ್ರೆ ಹೀಗೆ ಇರ್ಬೇಕು ಅಂತ ಹೊರಗಿನಿಂದ ನೋಡುವವರಿಗೆ ಮಾತ್ರ ಅನ್ಸುತ್ತೆ, ಆದ್ರೆ ನಿಜವಾಗ್ಲೂ ಈ ಫ್ಯಾಮಿಲಿ ಹೆಡ್ ಪರಿಮಳ ಇರ್ತಾರಲ್ಲ, ಅವನಂತೂ ಸರಿಯಾದ ಕಂಜೂಸ್ ನನ್ ಮಗ. ಒಂದೊಂದು ರೂಪಾಯಿನೂ ನೋಡಿ ನೋಡಿ ಖರ್ಚು ಮಾಡ್ತಾ ಇರ್ತಾರೆ. ಇವರು ವಾಸವಾಗಿರೋ ಆ ಮನೆ ಓನರ್ ಯೋಗಿ ಬಾಬು. ಪಾಪ ಆ ಮನುಷ್ಯ ತಿಂಗಳ ಇವ್ರ ಹತ್ರ ರೆಂಟ್ ವಸೂಲಿ ಮಾಡೋದಕ್ಕೆ ಒದ್ದಾಡ್ತಿರ್ತಾನೆ. ಅದ್ರಲ್ಲಿ ಸುತಂತ್ರಂ ಅಂತೂ ಅವರ ಮೋಟರ್ ಹಾಕಿದ್ರೆ ಸಾಕು ಆಫ್ ಮಾಡೋಕೆ ಮರ್ತ್ ಬಿಡ್ತಾರೆ. ಹೀಗೆ ಸಂತೋಷವಾಗಿ ಹೋಗ್ತಾ ಇರೋ ಪರಿಮಳ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಬರ್ಲಿಲ್ಲ ಅಂದ್ರೆ ಹೇಗೆ? ಈ ಒಂದು ಕುಟುಂಬಕ್ಕೆ ಪ್ರಾಬ್ಲಮ್ ಕೊಡೋದಕ್ಕೆ ಒಬ್ಬ ರೌಡಿ ಹುಡುಗ ಎಂಟ್ರಿ ಕೊಡ್ತಾನೆ. ಆ ರೌಡಿಯ ಹೆಸರು ವರ್ಗೀಸ್. ಆ ವರ್ಗೀಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆ ಊರಲ್ಲಿ ದೊಡ್ಡ ಡ್ರಗ್ ಡೀಲರ್. ಈ ವರ್ಗೀಸ್ ಚಿಕ್ಕವನಿದ್ದಾಗೇನೆ ಅವ್ನ ಕಣ್ಮುಂದೆನೆ ಒಬ್ರು ಅವ್ರ ಅಪ್ಪನ ಹೊಡೆದಾಕ್ಬಿಟ್ಟಿದ್ರು. ಇವನು ಬೆಳೆದ್ಬಿಟ್ಟು ದೊಡ್ಡ ರೌಡಿ ಆಗ್ತಾನೆ. ರೌಡಿ ಆದ್ಮೇಲೆ ಅವ್ರ ಅಪ್ಪನ ಯಾರು ಸಾಯಿಸಿರ್ತಾರಲ್ಲ ಅವ್ರ ಮೇಲೆ ರಿವೆಂಜ್ ಕೂಡ ತಗೋತಾನೆ. ವರ್ಗೀಸ್ ಬರ್ತಾ ಇದ್ದಾನೆ ಅಂತಂದ್ರೆ ಸಾಕು, ಊರಲ್ಲಿ ಯಾರ್ಯಾರಿದಾರೋ ಎಲ್ಲರೂ ನಡುಕ್ತಾ ಇರ್ತಾರೆ. ಅಂತ ಡೇಂಜರಸ್ ರೌಡಿ ಇವನು. ಅದೇ ರೌಡಿ ಬಹಳ ದಿವಸದಿಂದ ನಮ್ಮ ಪರಿಮಳ ಅಂಡ್ ಕೋ ಫ್ಯಾಮಿಲಿಯಲ್ಲಿ ಇರುವ ಎರಡನೇ ಮಗಳು ಮಧುಮಿತಾ ಹಿಂದೆ ಸುತ್ತಾಡ್ತಿರ್ತಾನೆ. ಆದ್ರೆ ಮಧುಗೆ ಅವನು ಹಿಂದೆ ಬರ್ತಾ ಇರೋದು ಇಷ್ಟ ಆಗ್ತಾ ಇರಲ್ಲ. ಆದ್ರೆ ಅವನು ದೊಡ್ಡ ರೌಡಿ, ಅವನನ್ನ ತಡೆಯೋದಕ್ಕೆ ಯಾರ ಕೈಲಾಗುತ್ತೆ. ಅದಕ್ಕೆ ಅವಳು ಏನು ಮಾಡಲ್ಲ, ಹೆದರ್ಕೋತಾ ಇರ್ತಾಳೆ. ತುಂಬಾ ದಿವಸದಿಂದ ನನ್ನ ಮಗಳಿಗೆ ಒಬ್ಬ ರೌಡಿ ಟಾರ್ಚರ್ ಕೊಡ್ತಾ ಇದ್ದಾನೆ ಅನ್ನೋ ಈ ಒಂದು ವಿಷಯ ಅವ್ರ ಅಪ್ಪ ಜಯರಾಮ್ಗೆ ಗೊತ್ತಾಗುತ್ತೆ. ಇದು ಹೀಗೆ ಹೋಗ್ತಾ ಇದ್ರೆ ಸರಿ ಬರೋದಿಲ್ಲ. ಆ ವರ್ಗೀಸ್ ಹುಡುಗನನ್ನು ಕರೆದ್ಬಿಟ್ಟು ಮಾತಾಡ್ಲೇಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ. ಆ ತರ ಪ್ಲಾನ್ ಮಾಡ್ಬೇಕಾದ್ರೇನೆ ರೌಡಿ ವರ್ಗೀಸ್ ನೇರವಾಗಿ ಅವ್ರ ಮನೆಗ್ ಬಂದ್ಬಿಟ್ಟು ಈ ಪರಿಮಳ ಫ್ಯಾಮಿಲಿನ ಬೆದರ್ಸ್ಬಿಟ್ಟು ನಿಮ್ಮ ಎರಡನೇ ಮಗಳು ಮಧುಮಿತನ ನಾನು ಲವ್ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಅದೇ ಟೈಮ್ ಅಲ್ಲಿ ದೊಡ್ಡ ಮಗಳು ಪರಾಶಕ್ತಿ ಇರ್ತಾಳಲ್ಲ, ಅವಳು ಕೆಲಸ ಮುಗಿಸ್ಕೊಂಡು ಮನೆಗ್ ಬರ್ತಾಳೆ. ಮನೆಗ್ ಬಂದು ನೋಡಿದ್ರೆ ಇವ್ರ ಅಪ್ಪನನ್ನ ಆ ರೌಡಿ ವರ್ಗಿಸು ಎಲ್ಲಾರ ಮುಂದೆನೆ ಬೈದು ಎಲ್ರಿಗೂ ಹೇಳಿರ್ತಾನೆ. ಇದನ್ನ ನೋಡಿ ಶಾಕ್ ಆಗ್ತಾಳೆ ಪರಾಶಕ್ತಿ. ಒಂದು ರೌಡಿ ನಮ್ ಮನೆಗ್ ಬಂದು ಬೆದರ್ಸೋದ? ಆ ವರ್ಗೀಸ್ನ ಹಿಡ್ಕೊಂಡ್ಬಿಟ್ಟು ಹೊರಗ್ ತಳ್ಳಿ ಮೂಗಿನ ಮೇಲೆ ಪಂಚು ಅಷ್ಟೇ. ಇದಾದ್ಮೇಲೆ ಆ ಏರಿಯಾದಲ್ಲಿ ಇರೋರೆಲ್ಲ ಯಾರಪ್ಪ ಹುಡುಗಿ ವರ್ಗೀಸ್ಗೆ ಹೊಡೆದ್ಲು ಅಂತ ಗಾಬರಿ ಆಗ್ತಾರೆ. ಒಂದು ಹುಡುಗಿಯಿಂದ ಹೊಡ್ತಾ ತಿಂದ ವರ್ಗೀಸ್ಗೆ ತುಂಬಾನೇ ಅವಮಾನ ಆಗುತ್ತೆ. ಅವಾಗ ಅಲ್ಲಿ ವರ್ಗೀಸ್ ನೀನ್ ನನಗೆ ಹೊಡಿತೀಯಲ್ಲ, ನಿನ್ಗೆ ಇವಾಗಲ್ಲ ಆಮೇಲೆ ನೋಡ್ಕೋತೀನಿ ಅಂತ ಹೆದರ್ಸ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅವ್ನ್ ಹೋದ್ಮೇಲೆ ಅವತ್ತು ಪರಿಮಳ ಫ್ಯಾಮಿಲಿ ಇಡೀ ರಾತ್ರಿ ಕುತ್ಕೊಂಡು ಮಾತಾಡ್ತಾರೆ. ನೀನು ಒಂದು ರೌಡಿಗೆ ಹೊಡೆದಿದ್ಯಾ, ಪ್ರಾಬ್ಲಮ್ ಪಕ್ಕ ಆಗೇ ಆಗುತ್ತೆ. ಅವನ್ ಬೇರೆ ನಿಜವಾಗ್ಲೂ ನಿರಂತರವಾಗಿ ಮಧುಮಿತೆಗೆ ಲವ್ ಟಾರ್ಚರ್ ಮಾಡ್ತಾನೆ ಇದ್ದಾನೆ. ಆ ವರ್ಗೀಸ್ನ ಹಾಗೆ ಬಿಡಬಾರ್ದು, ಅವನಿಗೆ ಏನಾದ್ರೂ ಒಂದ್ ಗತಿ ಕಾಣಿಸ್ಲೇಬೇಕು ಅಂತ ಅಪ್ಪ ಹೇಳ್ತಾರೆ. ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಅವಾಗ ಪರಾಶಕ್ತಿ ಹೇಳ್ತಾಳೆ, ಅವನನ್ನೆಲ್ಲ ಯಾಕೆ ಜೀವಂತವಾಗಿ ಬಿಡ್ಬೇಕು, ಸುಮ್ನೆ ಮಾತಾಡದೆ ಹೊಡೆದ್ ಹಾಕೋಣ, ವರ್ಗೀಸ್ ಕತೆನೆ ಮುಗಿಸ್ಬಿಡೋಣ ಅಂತ ಮಾತಾಡ್ಕೋತಾಳೆ. ಆ ರಾತ್ರಿಯ ಮುಂದಿನ ರಾತ್ರಿ ದೀಪಾವಳಿ ಇರುತ್ತೆ. ಊರೇ ಪಟಾಕಿ ಸಿಡಿಸ್ತಾ ಇದೆ. ಮನೆಯಲ್ಲಿರೋ ಇಬ್ರು ಹುಡುಗಿಯರು ಖಂಡಿತ ನಮ್ಮಪ್ಪ ಇವತ್ತು ಪಟಾಕಿ ತರ್ತಾರೆ, ಪಟಾಕಿನ ಹೊಡಿಬಹುದು ಅಂತ ಆಸೆ ಪಡ್ತಿರ್ತಾರೆ. ಇವರಪ್ಪ ಕೈಯಲ್ಲಿ ಒಂದು 1/4 ಕಿಲೋ ಸ್ವೀಟ್ ಬಾಕ್ಸ್ ನ ತಂದಿರ್ತಾರೆ. ಅದಕ್ಕೆ ಇಬ್ರು ಹೆಣ್ಮಕ್ಳು ಅಪ್ಪ ಕಂಜೂಸು ಅಂತ ಬೈಕೋತಾರೆ. ಈಗ ಪರಿಮಳ ಫ್ಯಾಮಿಲಿ ಊಟಕ್ಕಂತ ಹೊರಗೆ ಹೋಗ್ತಾರೆ. ಊಟ ಮಾಡ್ಕೊಂಡು ಮನೆಗೆ ರಿಟರ್ನ್ ಬರ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ತುಂಬಾ ಜನ ಸೇರಿರ್ತಾರೆ ರೋಡ್ ಅಲ್ಲಿ. ಏನಪ್ಪಾ ಇದು ತುಂಬಾ ಜನ ಸೇರಿದ್ದಾರೆ ಅಂತ ವಿಚಾರಣೆ ಮಾಡ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲೊಂದು ಕೊಲೆ ನಡೆದಿದೆ ಅಂತ. ಇನ್ನು ಕೊಲೆನ ಯಾರ್ ಕೊಲೆ ಆಗಿದ್ದಾರೆ ಅಂತ ನೋಡ್ದಾಗ ಗೊತ್ತಾಗುತ್ತೆ ಪರಿಮಳ ಫ್ಯಾಮಿಲಿ ರಾತ್ರಿ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ರಲ್ಲ ಒಬ್ಬನ ಕೊಲ್ಲಬೇಕು ರೌಡಿನ ಅಂತ, ಅದೇ ರೌಡಿ ಸತ್ತು ಬಿದ್ದಿರ್ತಾನೆ. ಆ ದೊಡ್ಡ ಡೇಂಜರಸ್ ವರ್ಗೀಸ್ ರೌಡಿನ ಯಾರೋ ಕೊಂದ್ ಹಾಕಿದ್ದಾರೆ ಅಷ್ಟೇ. ಅದನ್ನ ನೋಡಿದ ತಕ್ಷಣ ಈ ಫ್ಯಾಮಿಲಿ ಭಯ ಪಟ್ಟು ಮನೆಗೆ ಓಡ್ ಬರ್ತಾರೆ. ಮನೆಗೆ ಬಂದ ತಕ್ಷಣ ಅಪ್ಪ ಪರಾಶಕ್ತಿ ಕೇಳ್ತಾನೆ, ಹೇ ಪರಾಶಕ್ತಿ, ನೀನು ಅವನ್ನ ಹೊಡಿಬೇಕು ಅಂತ ಅನ್ಕೊಂಡಿದ್ದಿ, ನಿಜವಾಗ್ಲೂ ಸಾಯಿಸ್ಬಿಟ್ಟ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ಅಯ್ಯೋ ಅಪ್ಪ, ಬರೀ ನನ್ ಬಾಯಿ ಮಾತಿಗೆ ಅಷ್ಟೇ ಹೇಳಿದ್ದು, ನಿಜವಾಗ್ಲೂ ನನಗೂ ಆ ಕೊಲೆಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾಳೆ. ಅವಾಗ ಅಪ್ಪ ಯೋಚನೆ ಮಾಡ್ತಾನೆ, ಒಂದ್ ವೇಳೆ ಲವ್ ಟಾರ್ಚರ್ ಕೊಡ್ತಾವನೆ ಅಂತ ನನ್ನ ಸಣ್ಣ ಮಗಳು ಮಧುಮಿತಾ ಏನಾದ್ರು ಕೆಲಸ ಮಾಡಿರ್ಬೋದು ಅಂತ ಅವಳ ಕಡೆ ನೋಡ್ತಾನೆ. ಅದಕ್ಕೆ ಮಧುಮಿತಾ ರಿಪ್ಲೈ
ರಿಪ್ಲೈ ಮಾಡ್ತಾಳೆ, ಯೋ ನಂಗೆ ರಕ್ತ ಅಂದ್ರೇನೆ ಆಗಲ್ಲ ಯೋ, ನಾನು ಬೀಟ್ರೂಟ್ ಜ್ಯೂಸೇ ಕುಡಿಯಲ್ಲ, ಇನ್ನ ನಾನ್ ಕೊಲೆ ಮಾಡ್ತೀನ, ಸ್ವಲ್ಪ ಆದ್ರೆ ಯೋಚನೆ ಮಾಡು ಅಂತ ಅವ್ರ ಅಪ್ಪಂಗೆ ಹೇಳ್ತಾಳೆ. ಆಮೇಲೆ ಇನ್ನೊಂದ್ ಡೌಟ್ ಬರುತ್ತೆ ಅವನಿಗೆ, ನನ್ನ ಪ್ರೀತಿಯ ಮಗಳನ್ನ ಟಾರ್ಚರ್ ಕೊಡ್ತಾವನೆ ಅಂತ ನನ್ನ ಹೆಂಡತಿ ಅಂದ್ರೂ ಸಾಯಿಸಿರ್ಬೋದು ಅವನಿಗೆ. ಈಗ ಎಲ್ರು ಸುತಂತ್ರಮ್ನ ನೋಡ್ತಾರೆ. ಅವಾಗ ಮಧುಮಿತಾ ಅವ್ರ ಅಮ್ಮ ಹೇಳ್ತಾಳೆ, ಯಾಕೆ ಎಲ್ರು ನನ್ ಕಡೆ ತಿರುಗಿ ನೋಡ್ತಾ ಇದೀರಾ, ನಾನು ಕಾಯಿ ಕಟ್ ಮಾಡಕ್ಕೆ ಚಾಕು ಯೂಸ್ ಮಾಡಲ್ಲ ಅಂತ ನಾನು ಕೊಲೆ ಮಾಡ್ತೀನ, ನಾನಂತೂ ಮಾಡಿಲ್ಲ ಅನ್ನೋ ತರ ಹೇಳ್ತಾಳೆ. ಈಗ ಇಬ್ರು ಹೆಣ್ಮಕ್ಳು ಮತ್ತೆ ಅವ್ರ ಅಮ್ಮ ಎಲ್ರು ಸೇರ್ಕೊಂಡ್ಬಿಟ್ಟು ಅಪ್ಪನ್ನ ಗುರಾಯಿಸ್ತಾರೆ. ಅವಾಗ ಅವ್ರ ಅಪ್ಪ ಹೇಳ್ತಾನೆ, ಎಲ್ರು ನನಗೆ ಯಾಕೆ ನೋಡ್ತಾ ಇದೀರಾ, ನಾನೊಬ್ಬ ನಾರ್ಮಲ್ ಅಧ್ಯಾಪಕ ಅಷ್ಟೇ, ನಾನ್ ಹೇಗ್ ಕೊಲೆ ಮಾಡಕ್ ಸಾಧ್ಯ ಅಂತ ಹೇಳ್ತಾನೆ. ಈಗ ಸರಿ ಓಕೆ, ನಾವ್ ಯಾರು ಕೊಲೆ ಮಾಡಿಲ್ಲ ಅಂತಂದ್ರೆ ನನಗೆ ಒಂದು ಡೌಟ್ ಇದೆ ನಿಮ್ಮ ಅಮ್ಮನ್ ತಮ್ಮನ್ ಮೇಲೆ. ಅದಕ್ಕೆ ಸುತಂತ್ರಂ ಹೇಳ್ತಾಳೆ, ಅವನ್ಯಾಕೆ ಆತರ ಮಾಡ್ತಾನೆ, ಚೆನ್ನಾಗೆ ಬೇರೆ ಕೆಲ್ಸಕ್ಕೂ ಬಂದಿರ್ಬೋದು ಅವನಂತೂ ಮಾಡಕ್ ಸಾಧ್ಯ ಇಲ್ಲ ಅಂತ ಸಮಾಧಾನ ಮಾಡ್ತಾಳೆ. ಈಗ ಈ ಫ್ಯಾಮಿಲಿ ಒಬ್ರು ಮೇಲೆ ಒಬ್ರು ಡೌಟ್ ಪಡ್ತಾ ಅವ್ರೆ. ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಆ ರೌಡಿ ಹುಡುಗ ವರ್ಗೀಸ್ ಅಮ್ಮ ಇರ್ತಾರೆ, ನನ್ನ ಮಗುನ ಯಾರು ಸಾಯಿಸಿದ್ರು ಅಂತ ಫುಲ್ ಕೋಪ ಮಾಡ್ಕೊಂಡಿರ್ತಾರೆ. ಈಗ ಸೀನ್ ಕಟ್ ಮಾಡಿದಾಗ ನೆಕ್ಸ್ಟ್ ಸೀನ್ ಅಲ್ಲಿ ಈ ವರ್ಗೀಸ್ ಅವರ ಕೊಲೆ ಕೇಸ್ ನ ಒಂದು ಇನ್ಸ್ಪೆಕ್ಟರ್ ಕೈಲಿ ತಗೊಂಡು ತನಿಖೆ ಮಾಡ್ತಾರೆ. ಈ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನ ಆಕ್ಟ್ ಮಾಡಿರೋದು ಬೇರೆ ಯಾರು ಅಲ್ಲ, ಮಿಸ್ಕಿನ್ ಸಾರ್. ಅವನ ಫಸ್ಟ್ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಅಲ್ಲಿ ಫಸ್ಟ್ ಗೆ ಈ ವರ್ಗೀಸ್ ಯಾರು, ಅವ್ನು ಏನ್ ಮಾಡ್ತಾ ಇದ್ದ ಅಂತ ಅವ್ನ ವರ್ಗೀಸ್ ಫ್ರೆಂಡ್ಸ್ ಗೆ ಕೇಳ್ತಾನೆ. ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ವರ್ಗೀಸ್ ಇದಕ್ ಮುಂಚೆ ಒಬ್ಬ ಡ್ರಗ್ ಡೀಲರ್ ಆಗಿದ್ದ ಅನ್ನೋ ವಿಷಯ ಗೊತ್ತಾಗುತ್ತೆ. ಈಗ ಈ ವರ್ಗೀಸ್ ನ ಯಾರು ಸಾಯಿಸಿರ್ಬೋದು, ಅವನಿಗೆ ಯಾರ್ಯಾರ ಶತ್ರುಗಳು ಇರ್ಬೋದು ಅನ್ನೋ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮತ್ತೆ ನಮ್ಮ ಪರಿಮಳ ಫ್ಯಾಮಿಲಿನ ತೋರಿಸ್ತಾರೆ. ಅವ್ರ ಅಪ್ಪ ಹೇಳ್ತಾನೆ, ಈ ವರ್ಗೀಸ್ ಸಾಯೋದಕ್ಕಿಂತ ಮುಂಚೆ ನಮ್ ಮನೆಗ್ ಬಂದು ಪ್ರಾಬ್ಲಮ್ ಮಾಡಿದ್ದ, ಪರಾಶಕ್ತಿ ಕೈಯಿಂದ ಹೊಡ್ತಾ ತಿಂದು ಹೋಗಿದ್ದ. ಆ ಒಂದು ಸೀನ್ ನ ನಮ್ ಏರಿಯಾದವ್ರು ಪೂರ್ತಿ ನೋಡವ್ರೆ. ಪಕ್ಕ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ನಮ್ಮ ಹೆಸರು ಹೇಳ್ತಾರೆ. ಮತ್ತೆ ಪೊಲೀಸರು ನಮ್ಮ ಮೇಲೆ ಸಂದೇಹ ಪಡ್ತಾರೆ. ಸಂದೇಹ ಪಟ್ಬಿಟ್ಟು ನಮ್ಮ ಹತ್ರ ಬಂದು ಕ್ವಶನ್ಸ್ ನ ಕೇಳ್ತಾರೆ. ಅದಕ್ಕೆ ಎಲ್ರು ಈಗ್ಲೇ ಪ್ರಿಪೇರ್ ಆಗ್ಬಿಡಿ, ಎಲ್ರು ಆನ್ಸರ್ ಒಂದೇ ತರನೇ ಇರ್ಬೇಕು. ನೀವೆಲ್ರು ಪಾಪನಾಶಂ ಸಿನಿಮಾ ನೋಡಿದಿರ ತಾನೆ ಅಂತ ಅಪ್ಪ ಕೇಳ್ತಾನೆ. ಅದಕ್ಕೆ ಅಮ್ಮ ಹೇಳ್ತಾಳೆ, ತುಂಬಾ ವರ್ಷ ಆಯ್ತು ರೀ, ಮರ್ತೋಗಿದೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಏನೋ ಮರ್ತೋಗಿದ್ಯಾ, ಸರಿ ಎಲ್ರು ಫ್ಯಾಮಿಲಿಯಾಗಿ ಕುತ್ಕೊಂಡು ಪಾಪನಾಶಂ ಸಿನಿಮಾ ನೋಡೋಣ. ಆ ಸಿನಿಮಾದಲ್ಲಿ ಬರೋ ತರ ನಾವು ಕೂಡ ಎಲ್ರು ಪೊಲೀಸ್ ಬಂದಾಗ ವಿಚಾರಿಸಿದಾಗ ಒಂದೇ ತರನೇ ಆನ್ಸರ್ ಹೇಳ್ಬೇಕು ಅಂತ ಹೇಳ್ತಾನೆ. ಇದಾದ ನಂತರ ಈ ಸಿನಿಮಾದಲ್ಲಿ ನಾವು ಸ್ವಲ್ಪ ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಅಷ್ಟು ಸಾಕಷ್ಟು ತಿರುವು ತುಂಬಿ ಬರ್ತವೆ. ನಿಜವಾಗ್ಲೂ ವರ್ಗೀಸ್ ನ ಇದೇ ಫ್ಯಾಮಿಲಿ ಕೊಲ್ತಾ ಅಥವಾ ಹಿಂದಕ್ಕೆ ಬೇರೆ ಯಾರಾದ್ರೂ ಇದಾರ, ಸೊ ಆ ಕಿಲ್ಲರ್ ಯಾರು ಅನ್ನೋ ಈ ಒಂದು ಪ್ರಶ್ನೆಗೆ ಸೆಕೆಂಡ್ ಹಾಫ್ ನಲ್ಲಿ ಒಂದು ಸಖತ್ ಟ್ವಿಸ್ಟ್ ನೊಂದಿಗೆ ಹೇಳಿದ್ದಾರೆ. ಇಲ್ಲಿಗೆ ಇಂಟರ್ವೆಲ್ ಆಗುತ್ತೆ. ಈಗ ಇಂಟರ್ವೆಲ್ ನಂತರ ಏನ್ ನಡೆಯುತ್ತೆ ಅಂತಂದ್ರೆ, ಈ ಪರಿಮಳ ಅಂಡ್ ಕೋ ಫ್ಯಾಮಿಲಿ ಪಾಪನಾಶಂ ಸಿನಿಮಾ ನೋಡ್ಬಿಟ್ಟು ಪೊಲೀಸ್ನವರಿಗೆ ಹೇಗ್ ಬಂದ್ ಕೇಳಿದ್ರು ಒಂದೇ ತರ ಆನ್ಸರ್ ಮಾಡ್ಬೇಕು ಅಂತ ಪಕ್ಕಾ ತಯಾರಿ ಮಾಡಿ ಅವರವರ ಕೆಲ್ಸಕ್ಕೆ ಹೋಗ್ತಾರೆ. ಆದ್ರೆ ಈಗ್ಲೂ ಕೂಡ ಆ ಫ್ಯಾಮಿಲಿ ಒಳಗಡೆ ಇನ್ನು ಅವರ ಫ್ಯಾಮಿಲಿಯಲ್ಲೇ ಯಾರೋ ಕೊಂದಿದ್ದಾರೆ ಅಂತ ಒಂದು ಚಿಕ್ಕ ಡೌಟ್ ಹಾಗೆ ಉಳಿದಿರುತ್ತೆ. ಈಗ ಕಟ್ ಮಾಡಿದ್ರೆ ನಮ್ಮ ಪರಾಶಕ್ತಿ ಇದಾಳಲ್ಲ, ಅವಳು ಒಬ್ಬ ಸಿಡ್ ಅನ್ನೋ ಹುಡುಗನ ಲವ್ ಮಾಡ್ತಾ ಇರ್ತಾಳೆ. ಈ ಒಂದು ಲವ್ ಮ್ಯಾಟ್ರ್ ಅವ್ರ ಮನೆಗ್ ಗೊತ್ತಿಲ್ಲ, ಅವ್ರಿಗೆ ತಿಳಿಯದ ಹಾಗೆ ಒಂದು ಲವ್ ಟ್ರ್ಯಾಕ್ ಹೋಗ್ತಾ ಇದೆ. ಇನ್ನೊಂದ್ ಕಡೆ ಈ ಕೊಲೆ ಕೇಸ್ ನ ಮಿಸ್ಕಿನ್ ಸರ್ ತಾನೇ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಮಿಸ್ಕಿನ್ ಸರ್ ಪರಿಮಳ ಅವ್ರ ಏರಿಯಾಗ್ ಬಂದ್ಬಿಟ್ಟು ದೊಡ್ಡದಾಗಿ ವಿಚಾರಣೆ ಮಾಡೋ ತರ ಬಂದ್ಬಿಟ್ಟು ಅಲ್ಲಿಂದ ಏನು ಮಾಡ್ಲಿಲ್ದಂಗ್ ಹೋಗ್ತಾರೆ. ಅಪ್ಪ ಒಳ್ಳೆ ಕೆಲ್ಸ, ಇವತ್ತು ತಪ್ಪಿಸ್ಕೊಂಡ್ವಿ ಅಂತ ಪರಿಮಳ ಫ್ಯಾಮಿಲಿ ಅನ್ಕೋತಾರೆ. ಈ ಕಡೆ ಮಗನನ್ನ ಕಳ್ಕೊಂಡಿರುವ ವರ್ಗೀಸ್ ಅಮ್ಮ ಇದಾರಲ್ಲ, ಅವ್ರು ಇನ್ನೊಂದ್ ಕಡೆ ತನ್ನ ಮಗನನ್ನು ಕೊಂದವ್ರನ್ನ ಕಂಡು ಹಿಡಿಯದೆ ಬಿಡಲ್ಲ ಅಂತ ಕೋಪದಲ್ಲಿ ಹುಡುಕ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಪರಿಮಳದ ಅಕ್ಕ ಇವರ ಸ್ವಂತ ಊರಾದ ಪಾಲಕ್ಕಾಡಲ್ಲಿ ದೇಹ ಸರಿ ಇಲ್ಲ ಅನ್ನೋ ವಿಷಯ ಕೇಳಿ ಬರ್ತಾರೆ. ತಕ್ಷಣ ಇವರು ತನ್ನ ಅಕ್ಕನ ನೋಡೋದಿಕ್ಕೆ ಆ ಊರಿಗೆ ಹೊರಟೋಗ್ತಾರೆ. ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಆರೋಗ್ಯ ಸರಿ ಇಲ್ದಂಗೆ ಅವ್ರ ಅಕ್ಕ ಆಲ್ರೆಡಿ ಸತ್ತೋಗಿರ್ತಾರೆ. ಸತ್ತೋದ ತನ್ನ ಅಕ್ಕನ ಅಂತ್ಯಕ್ರಿಯೆಗಳನ್ನ ಒಂದ್ ಕಡೆ ನೋಡ್ಕೋಬೇಕಾದ್ರೆ ಅದೇ ಟೈಮ್ ಅಲ್ಲಿ ಒಂದು ಶಾಕಿಂಗ್ ಆದ ನ್ಯೂಸ್ ಇವರ ತಮ್ಮ ಸಿಂಗಾಪುರಿ ಮೂಲಕ ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ ಮಿಸ್ಕಿನ್ ಈ ಕೊಲೆ ಪ್ರಕರಣವನ್ನು ತನಿಖೆ ಮಾಡಬೇಕಾದ್ರೆ ಅವರಿಗೊಂದು ವಿಷಯ ಗೊತ್ತಾಗುತ್ತೆ. ಅದೇನಪ್ಪಾ ಅಂತಂದ್ರೆ ಪರಾಶಕ್ತಿಯ ಲವರ್ ಇರ್ತಾನಲ್ಲ ಸಿಡ್, ವರ್ಗೀಸಿಗೆ ಡ್ರಗ್ ಡೀಲಿಂಗ್ ನಲ್ಲಿ ಶತ್ರು ಆಗಿದ್ದ ಅಂತ ಒಂದು ವಿಷಯ ಗೊತ್ತಾಗುತ್ತೆ. ಸೊ ಮೇ ಬಿ ಅವನೇ ಕೊಲೆ ಮಾಡಿರ್ಬೋದು ಅಂತ ಒಂದು ಇನ್ಫಾರ್ಮೇಶನ್ ಕಂಡುಹಿಡಿತಾರೆ. ಪರಿಮಳ ಅಕ್ಕ ಸತ್ತೋದ ವಿಷಯನ ಚೆನ್ನೈಲಿರೋ ಅವರ ವೈಫ್ಗೂ ಮತ್ತೆ ಹೆಣ್ಮಕ್ಳಿಗೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಊರಿಗೆ ಬನ್ನಿ ಅಂತ ಹೇಳ್ತಾರೆ. ತಕ್ಷಣ ಜಯರಾಮಿನ ಹೆಂಡತಿ ತನ್ನ ಮಕ್ಕಳನ್ನ ಕರ್ಕೊಂಡು ಡೋರ್ ಲಾಕ್ ಮಾಡಿ ಊರಿಗೆ ಹೊರಟು ಬರ್ತಾರೆ. ಇದನ್ನು ಆ ಹೌಸ್ ಓನರ್ ಯೋಗಿ ಬಾಬು ಇರ್ತಾನಲ್ಲ ಅದನ್ನ ನೋಡಿ ನಿನ್ನೆ ಫ್ಯಾಮಿಲಿ ಹತ್ರ ಪ್ರಾಬ್ಲಮ್ ಮಾಡಿದ ರೌಡಿ ಹುಡುಗ ವರ್ಗೀಸ್ ನಡು ರೋಡ್ ಅಲ್ಲಿ ಸತ್ ಬಿದ್ದಿದ್ದ. ಇವತ್ ನೋಡಿದ್ರೆ ಈ ಫ್ಯಾಮಿಲಿ ಎಲ್ಲಿಗೋ ಪೋರ್ಟ್ ಆಗ್ತವ್ರೆ, ಏನೋ ಇಲ್ಲಿ ಸಮಸ್ಯೆ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮಿಂಗ್ ನಲ್ಲಿ ನಮ್ಮ ಮಿಸ್ಕಿನ್ ಸರ್ ಅವರು ಆ ಕೊಲೆ ಕೇಸ್ ವಿಚಾರಿಸೋದಕ್ಕೋಸ್ಕರ ಅದೇ ಸೈಟಿಗೆ ಬರ್ತಾರೆ. ಅಲ್ಲಿ ಯೋಗಿ ಬಾಬು ಮಾತ್ರ ನಿಂತಿರ್ತಾನೆ. ಅವನಿಗೆ ಕೇಳ್ತಾರೆ ಈ ಫ್ಯಾಮಿಲಿ ಎಲ್ಲೋದ್ರು ಅಂತ. ಅವರು ಊರಿಗೆ ಹೋದ ಅಂತ ಹೇಳ್ತಾರೆ. ಮಿಸ್ಕಿನ್ ವಾಪಸ್ ಹೋಗ್ತಿದ್ದಂಗೆನೆ ಯೋಗಿ ಬಾಬು ನಮ್ಮ ಹೀರೋ ಕಾಲ್ ಮಾಡಿ, ಏನಾಯ್ತು ಬ್ರೋ, ನಿಮ್ಮ ಮನೆಗೆ ಪೊಲೀಸ್ ಬಂದಿದ್ದಾರೆ, ಅಷ್ಟಕ್ಕೂ ನೀವು ಸೈಲೆಂಟ್ ಆಗಿ ಮನೆ ಖಾಲಿ ಮಾಡಿ ಊರಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಹೀರೋ ಸರಿ ಬ್ರೋ ನಾವು ವಾಪಸ್ ಬರ್ತೀವಿ ಅಂತ ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಊರಲ್ಲಿ ಎಲ್ಲ ಅಂತ್ಯಕ್ರಿಯೆ ಎಲ್ಲ ಮುಗಿಸ್ಬಿಟ್ಟು ಈ ಫ್ಯಾಮಿಲಿ ಚೆನ್ನೈಗೆ ವಾಪಸ್ ಬರ್ತಾರೆ. ವರ್ಗೀಸ್ ಮರ್ಡರ್ ಕೇಸ್ ನಲ್ಲಿ ಪರಿಮಳ ತಮ್ಮ ಮತ್ತೆ ಅಣ್ಣನ ಕೈವಾಡ ಇದೆ ಅಂತ ಗೊತ್ತಾಗುತ್ತೆ.
ಆಗುತ್ತೆ. ಪೊಲೀಸ್ ಕೇಸ್ ಆದ್ರೆ ಲೈಫ್ ಲಾಂಗ್ ಜೈಲ್ ಫಿಕ್ಸ್ ಅಂತ ಫ್ಯಾಮಿಲಿ ಟೆನ್ಷನ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಿಸ್ಕಿನ್ ಸರ್ ತನಿಖೆ ಮಾಡ್ತಿರ್ಬೇಕಾದ್ರೆ ವರ್ಗೀಸ್ಗೆ ನಿಕೋಲಸ್ ಅನ್ನೋ ಒಬ್ಬ ಶತ್ರು ಇದ್ದಾನೆ ಅಂತ ಗೊತ್ತಾಗುತ್ತೆ. ನಿಕೋಲಸ್ ತನ್ನ ಅಪ್ಪನ ಸಾವಿಗೆ ಸೇಡ್ ತೀರಿಸ್ಕೋಬೇಕಂತ ವರ್ಗೀಸ್ನ ಹೊಡೆದಿದ್ದ. ಆದ್ರೆ ಮಿಸ್ಕಿನ್ ಸರ್ ತನಿಖೆ ಮಾಡಿ ಈ ಫ್ಯಾಮಿಲಿಗೂ ಆ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕ್ಲಿಯರ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಿಸ್ಕಿನ್ ಸರ್ ತನಿಖೆ ಮ್ಯಾನೇಜ್ಮೆಂಟ್ ಗೆ ಎಷ್ಟೊಂದು ಸರಿ ಅನ್ಸಿಲ್ಲ ಅಂತ ಅವರು ಬೇರೆ ಆಫೀಸರ್ ಬಳಿ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ವರ್ಗೀಸ್ ಸಾಯೋ ದಿನಾನೇ ಆ ಫ್ಯಾಮಿಲಿ ಕೈಯಲ್ಲೇ ಹೊಡ್ತಾ ತಿಂದಿದ್ದ. ಆದ್ರೂ ಆ ಮಿಸ್ಕಿನ್ ಆ ಫ್ಯಾಮಿಲಿನ ಸರಿಯಾಗಿ ವಿಚಾರಣೆ ಮಾಡಿಲ್ಲ ಅಂತ SI ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಮಿಸ್ಕಿನ್ ನೇರವಾಗಿ ಪರಿಮಳ ಮನೆಗೆ ಹೋಗ್ತಾರೆ. ಬಟ್ ಹೀರೋ ಫ್ಯಾಮಿಲಿ ಆಲ್ರೆಡಿ ಪಾಪನಾಶಂ ಸಿನಿಮಾ ಮೋಡ್ ನಲ್ಲಿ ಇರ್ತಾರೆ. ಪೊಲೀಸು ಏನೇ ಕ್ವಶನ್ ಕೇಳಿ ಎಲ್ಲರದು ಒಂದೇ ತರ ಆನ್ಸರ್ ಬರ್ತಾ ಇದೆ. ಮಿಸ್ಕಿನ್ ಆ ಫ್ಯಾಮಿಲಿ ಹತ್ರ ಹೋಗಿ ವರ್ಗೀಸ್ ಕೊಲೆಗೂ ನಿಮ್ ಫ್ಯಾಮಿಲಿಗೂ ಕನೆಕ್ಷನ್ ಇದೆ, ನೀವು 4 ಜನ ಸೇರಿ ಈ ಕೆಲ್ಸನ ಮಾಡಿದೀರಾ ಅಂತ ಬ್ಲಾಸ್ಟ್ ಮಾಡ್ತಾನೆ. ಆಗ ಪರಿಮಳ ಹೇಳ್ತಾನೆ, ನಾನಲ್ಲ, ನನ್ನ ಅಣ್ಣ ಮತ್ತೆ ನನ್ನ ತಮ್ಮ ಸೇರ್ಬಿಟ್ಟು ಹೆದರ್ಸಕ್ ಹೋಗ್ಬಿಟ್ಟು ಈ ಅನಾಹುತ ಆಗಿದೆ ಅಂತ ಉಲ್ಟಾ ಆನ್ಸರ್ ಕೊಡ್ತಾನೆ. ಆಗ ಮಿಸ್ಕಿನ್ ಸರ್ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತಾರೆ. ಈ ಕೊಲೆ ನಡೆಯೋ ಟೈಮ್ ಅಲ್ಲಿ ನಿಮ್ಮ ದೊಡ್ಡ ಮಗಳು ಪರಾಶಕ್ತಿ ಅಲ್ಲೇ ಇದ್ಲು ಅಂತ ಹೇಳ್ತಾರೆ. ಅವಾಗ ಪರಾಶಕ್ತಿ ಹೇಳ್ತಾಳೆ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಇವಾಗ ಮಿಸ್ಕಿನ್ ಸರ್ ಫೈನಲ್ ಶಾಕ್ ಕೊಡ್ತಾರೆ. ಪರಾಶಕ್ತಿ ಲವ್ ಮಾಡ್ತಿರೋ ಆ ಸಿಡ್ ಅನ್ನೋ ಹುಡುಗನೇ ಈ ಕೊಲೆ ಮಾಡಿರೋದು ಅಂತ ಹೇಳಿ ಇಡೀ ಫ್ಯಾಮಿಲಿಗೆ ಶಾಕ್ ಮಾಡ್ತಾರೆ. ಎಲ್ಲರಿಗಿಂತ ಜಾಸ್ತಿ ಸ್ವತಂತ್ರ ಶಾಕ್ ಆಗ್ತಾಳೆ. ಮಿಸ್ಕಿನ್ ಸರ್ ಹೇಳ್ತಾರೆ, ಆ ಸಿಡ್ ಬರೀ ಲವರ್ ಅಲ್ಲಮ್ಮ, ಅವನು ದೊಡ್ಡ ಡ್ರಗ್ ಡೀಲರು. ವರ್ಗೀಸ್ ಜೊತೆ ಡ್ರಗ್ ಡೀಲಿಂಗ್ ನಲ್ಲಿ ಜಗಳ ಆಗಿ ಅದಕ್ಕೆ ಸಿಡ್ ಅವನ ಮುಗಿಸಿದಾನೆ. ನಾವು ಆ ಸಿಡ್ ನ ಆಲ್ರೆಡಿ ಹಿಡಿದಿದ್ದೀವಿ. ಆದ್ರೆ ಆ 25 kg ಡ್ರಗ್ಸ್ ಅವ್ನು ಎಲ್ಲಿ ಇಟ್ಟಿದಾನೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅದನ್ನ ನೀನೇ ಹುಡುಕ್ಬೇಕು ಪರಾಶಕ್ತಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಪರಾಶಕ್ತಿ ಸ್ಟೇಷನ್ ಗೆ ಹೋಗ್ಬಿಟ್ಟು ಸಿಡ್ ನನ್ನು ಮೀಟ್ ಆಗ್ತಾಳೆ. ನನ್ನಂತೂ ನಂಬಿಸಿ ಮೋಸ ಮಾಡಿದ್ಯಾ, ಆದ್ರೆ ಈ ಡ್ರಗ್ ಡೀಲಿಂಗ್ ಕೆಲಸ ನಿಜನಾ ಅಂತ ಕೇಳ್ತಾಳೆ. ಅದಕ್ಕೆ ಸಿಡ್ ಹೇಳ್ತಾನೆ, ನಾನು ಡ್ರಗ್ ಡೀಲರ್ ನಿಜ, ಆದ್ರೆ ವರ್ಗೀಸ್ತನು ಸಾಯಿಸಿದ್ ನಾನಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಆ ಡ್ರಗ್ ನನ್ನು ಇವಳ ಮನೆಗೆ ಇಟ್ಟಿರ್ತಾನೆ ಸೇಫ್ ಆಗಿ ಅಂತ ಹೇಳ್ಬಿಟ್ಟು ಪರಾಶಕ್ತಿಗೆ ಶಾಕ್ ಕೊಡ್ತಾನೆ. ಪರಾಶಕ್ತಿ ಮನೆಗ್ ಬಂದು ಆ ಡ್ರಗ್ಸ್ ನ ಹುಡುಕಿ ತಂದು ಮಿಸ್ಕಿನ್ ಸರ್ಗೆ ಕೊಡ್ತಾಳೆ. ಮಿಸ್ಕಿನ್ ಸರ್ ಪರಾಶಕ್ತಿಗೆ ನೆವಿನ್ ಅನ್ನೋ ವ್ಯಕ್ತಿ ಬಗ್ಗೆ ಕೇಳ್ತಾರೆ. ಇವನೊಬ್ಬ ಕಾಲೇಜ್ ಸ್ಟೂಡೆಂಟ್, ಆದ್ರೆ ಡ್ರಗ್ ಮಾಫಿಯಾದಿಂದ ಸತ್ತಿರ್ತಾನೆ. ಆಕ್ಚುಲಿ ಈ ನೆವಿನ್ ಬೇರೆ ಯಾರು ಅಲ್ಲ, ಇನ್ಸ್ಪೆಕ್ಟರ್ ಮಿಸ್ಕಿನ್ ಅವರ ಮಗ. ತನ್ನ ಮಗನ ಸಾವಿಗೆ ಕಾರಣವಾದ ವರ್ಗೀಸ್ ಮತ್ತೆ ಪರಾಶಕ್ತಿಯ ಬಾಯ್ ಫ್ರೆಂಡ್ ಸಿಡ್ ಅವರ ಮಾಫಿಯಾವನ್ನು ನಾಶ ಮಾಡಲು ಮಿಸ್ಕಿನ್ ಈ ಪ್ಲಾನ್ ಮಾಡಿದ್ರು. ಲಾಸ್ಟ್ ಗೆ ಒಂದು ಫೈನಲ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆ ರಿವೀಲ್ ಏನಪ್ಪಾ ಅಂತಂದ್ರೆ ವರ್ಗೀಸ್ ನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಅದು ಇನ್ಸ್ಪೆಕ್ಟರ್ ಮಿಸ್ಕಿನ್ನೆ. ಎಲ್ಲಾ ಸಮಸ್ಯೆ ಮುಗಿದ್ಮೇಲೆ ಯೋಗಿ ಬಾಬು ಇವ್ರನ್ನ ಮನೆ ಖಾಲಿ ಮಾಡ್ಕೊಂಡು ಹೋಗಕ್ಕೆ ಹೇಳ್ತಾನೆ. ಪರಿಮಳ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಮಿಸ್ಕಿನ್ ಸರಿಗೆ ಕಾಲ್ ಮಾಡ್ಬಿಟ್ಟು ನೀವು ಅವನ್ನ ಯಾಕೆ ಸಾಯಿಸಿದ್ರಿ ಅಂತ ನಮಗೆ ಗೊತ್ತು ಅಂತ ಹೇಳ್ತಾನೆ. ನಮಗೆ ಆ ರೀಸನ್ ಗೊತ್ತು, ಆದ್ರೆ ಜನರಿಗೆ ತಿಳಿಯದಂತೆ ನಾವು ಇರ್ತೀವಿ ಅಂತ ಹೇಳ್ತಾನೆ. ಆ ರೀಸನ್ ಏನು ಅಂತ ನಿಮಗೆ ಹೇಳ್ಬೇಕು ಇವಾಗ ನಾನು, ಆದ್ರೆ ಅದು ನನಗೂ ಕೂಡ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅದನ್ನ ಪಾರ್ಟ್ 2 ಅಲ್ಲಿ ಹೇಳ್ತಾರಂತೆ. ಪಾರ್ಟ್ 2 ಅಲ್ಲಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಈ ಸಿನಿಮಾನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಸೊ ಗೈಸ್, ನೋಡಿದ್ರಲ್ಲ, ಇದು ಪರಿಮಳ ಅಂಡ್ ಕೋ ಮೂವಿಯ ಕಂಪ್ಲೀಟ್ ಸ್ಟೋರಿ ಅಂಡ್ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.